ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಬಾ ಭಕ್ತರು ಜಾಸ್ತಿ ಜನ ಇರೋದ್ರಿಂದ ಬಾಬಾರವರ ಪವಾಡಗಳ ಬಗ್ಗೆ ತಿಳಿಸ್ಕೊಡಿ ಅಕ್ಕ, ಮಾಹಿತಿ ಕೊಡಿ ಅಂತ ಹೇಳಿರೋದಕ್ಕೆ ಹೊಸದಾಗಿ ಗುರು ಡಿವೋಷನಲ್ ಟಾಕ್ಸ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಅದ್ರ ಮೇಲೆ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ದಿನ ತುಂಬ ವಿಶೇಷವಾಗಿ ನಾಳೆ ನಮಗೆ ತುಂಬ ಶಕ್ತಿಶಾಲಿಯಾದ ಹುಣ್ಣಿಮೆ ಇದೆ, ಪೌರ್ಣಮಿ ಅಂತ ಕೂಡ ಕರಿತೀವಿ. ಯಾವುದೇ ನಿಯಮ ಇಲ್ಲದೆ ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ. ಈ ವಸ್ತುಗಳನ್ನ ನಾನೀಗ ಇಲ್ಲಿ ತಿಳಿಸೋ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ತುಂಬ ಶಕ್ತಿದಾಯಕವಾದ, ನಮ್ಮ ಹಣಕಾಸಿನ ಸಮಸ್ಯೆ ಎಷ್ಟೇ ಬೆಟ್ಟದಷ್ಟು ಇದ್ರೂ ನಮಗೆ ಸಾಸಿವೆ ಕಾಳಷ್ಟು ಆಗುವ ಮಟ್ಟಕ್ಕೆ ತಂದು ಇಡುತ್ತೆ. ಏಕೆಂದರೆ ಅದರ ಒಂದು ಪ್ರಭಾವ ಅಷ್ಟು ದೊಡ್ಡದು. ಯಾವಾಗಲೂ ನಾವು ಯೋಚನೆ ಮಾಡುವಾಗ, ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದರ ಪ್ರಭಾವ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಮನಸ್ಸಲ್ಲಿ ನಾವು ನೆನೆಸ್ಕೊಳ್ತಾ ಒಂದು ದೈವ ಭಕ್ತಿಯಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಏಕೆಂದರೆ ಈ ಏನೇ ಪ್ರಾಬ್ಲಮ್ಮು ಅಂತ ಬಂದರೆ ನಮಗೆ ಒಂದು ಪರಿಹಾರ ಅಂತ ಕಣ್ಣಿಗೆ ಕಾಣಿಸಿದಾಗ ಸ್ನೇಹಿತರೆ, ಅದರ ಮೇಲೆ ನಾವು ಪೂರ್ತಿಯಾಗಿ ನಂಬಿಕೆ ಇಟ್ಟು ಇದರಿಂದ ನಮ್ಮ ಕಷ್ಟಗಳು ನಿಜವಾಗ್ಲೂ ಕಳೆಯುತ್ತೆ ಅನ್ನುವ ನಂಬಿಕೆಯಿಂದ ನಾವು ಈ ಪರಿಹಾರಗಳನ್ನ ಯಾವಾಗ ಮಾಡ್ಕೊಳ್ತೀವೋ ಆವಾಗ ನಿಜವಾಗ್ಲೂ ನಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಕೊಡುತ್ತೆ. ತುಂಬ ಜನಕ್ಕೆ ಇದರ ಒಂದು ಒಳ್ಳೆಯದೇ ಆಗಿದೆ ಇದರಿಂದ. ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ. ಅಕ್ಕ, ನೀವು ಹೇಗೆ ವಿಡಿಯೋ ಹಾಕ್ತಿದ್ದೀರಾ ಅಕ್ಕ, ಇದರಿಂದ ನಮ್ಮಂಥ ಕಷ್ಟದಲ್ಲಿರೋರಿಗೆ ತುಂಬ ಹೆಲ್ಪ್ ಆಗ್ತಿದೆ ಅಕ್ಕ. ನಾನು ಇಷ್ಟಪಟ್ಟಿರೋರು ನಂಬರ್ ಬ್ಲಾಕ್ ಮಾಡಿದ್ರು. ಅವರು ನನ್ನ ಮುಖ ನೋಡೋದಕ್ಕೂ ಕೂಡ ಇಷ್ಟಪಡ್ತಾ ಇರಲಿಲ್ಲ, ದೂರ ಇರ್ತಾಯಿದ್ರು. ಈಗ ಅವರೇ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಅಕ್ಕ. ಮುಂದೆ ಅವರು ನನ್ನನ್ನು ಮದುವೆ ಆದರೆ ಕೊನೆಯವರೆಗೂ ವಾರಾಹಿ ತಾಯಿನ ಪೂಜಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಹೇಳಿದ್ದಾರೆ. ನಿಮ್ಮ ಮನಸ್ಸಿನ ಇಚ್ಛೆ ಆ ತಾಯಿ ನೆರವೇರಿಸ್ಕೊಡ್ಲಿ ಸಿಸ್ಟರ್. ನಿಮ್ಮ ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶದಿಂದ ಈ ಪರಿಹಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನೀವು ಕೂಡ ಮಾಡ್ಕೊಳ್ಳಿ. ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ನಿಯಮ ಇಲ್ಲ. ಮೊದಲೆಲ್ಲ ಹಿರಿಯರೆಲ್ಲನೂ ಎಷ್ಟು ವಿಶೇಷವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಇರುವ ವಸ್ತುಗಳನ್ನ ತಗೊಂಡು ಹಣಕಾಸಿನ ಸಮಸ್ಯೆಗಿರಬಹುದು, ಮನೆಯಲ್ಲಿ ಕಿರಿಕಿರಿ ಆಗ್ತಾಯಿದ್ರೆ, ಜಗಳ ಆಗ್ತಾಯಿದ್ರೆ, ಅಭಿವೃದ್ಧಿ ಕಾಣ್ತಾ ಇಲ್ಲ, ಏಳಿಗೆ ಹೊಂದುತ್ತಾ ಇಲ್ಲ, ನಾವು ನಿಂತ ನೀರಾಗಿದ್ದೀವಿ ಅನ್ನುವಾಗೆಲ್ಲ ಈ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ರು. ಗಾಜಿನ ಲೋಟ ಒಂದು ತಗೊಳ್ಳಿ. ಏಕೆಂದರೆ ಈ ಗಾಜಿನ ಲೋಟ ಅನ್ನೋದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದರಲ್ಲಿ ಹಾಕುವ ವಸ್ತುಗಳು ನಮಗೆ ಹೊರಗೂ ಕೂಡ ಕಾಣಿಸುತ್ತೆ. ಆಗ ನಾವು ಮಾಡುವ ಒಂದು ಕೆಲಸ, ಈ ಪರಿಹಾರ ರಿಸಲ್ಟ್ 100ಕ್ಕೆ 100 ಕೊಡುತ್ತೆ. ಅದರಿಂದ ಒಂದು ಗಾಜಿನ ಲೋಟ ತುಂಬ ನೀರು ಹಾಕ್ಕೊಂಡು ನೀವು ಈ 3 ವಸ್ತುಗಳನ್ನ ಹೇಳ್ತೀನಿ. ಇದನ್ನು ನಾವು ಬರೀ ನಮ್ಮ ಮನೆಯಲ್ಲಿ ದೃಷ್ಟಿ ಆಗಿದ್ದರೆ ಅಥವಾ ಕಿರಿಕಿರಿ ಮಾಡ್ತಾಯಿದ್ರೆ ಅಕ್ಕಪಕ್ಕದಲ್ಲಿ, ಕೆಲಸದಲ್ಲಿ ಎಲ್ಲೇ ಆಗಿರಬಹುದು, ಈ ತಂಟೆ ತಕರಾರುಗಳು ಅನ್ನೋದು ಮನುಷ್ಯನಿಗೆ ಯಾವಾಗಲೂ ಒಂದು ಬೆಂಬಿಡದೆ ಕಾಡ್ತಾ ಇದೆ ಅನ್ನುವಾಗ ಈ ಪರಿಹಾರಗಳನ್ನ ಮಾಡ್ಕೊಳ್ತಾರೆ. ಅದು ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಏನು ಮಾಡಬೇಕು ಅಂದರೆ ಇದನ್ನು ಮಾಡೋದು ರಾತ್ರಿ ಮಾಡ್ಕೊಳ್ಳಿ. ಸಂಜೆ ಒಂದು 6 ಗಂಟೆ ದಾಟಿಬಿಡಬೇಕು. ಆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪು ತಗೊಳ್ಬೇಕಾಗುತ್ತೆ. ಒಂದು 3 ಅಥವಾ 5 ಒಣಮೆಣಸಿನಕಾಯಿ ತಗೊಳ್ಳಿ. ಸ್ವಲ್ಪ ಸಾಸಿವೆ ತಗೊಳ್ಳಿ. ನಾವು ಅಡುಗೆಗೆ ಹಾಕ್ತೀವಲ್ವ, ಒಗ್ಗರಣೆಗೆ, ಈ ವಸ್ತುಗಳನ್ನೇ, ಇಷ್ಟು ವಸ್ತುಗಳನ್ನ ನೀವು ಇಟ್ಕೊಂಡು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಏನು ಮಾಡಬೇಕು ಅಂದರೆ, ನಿಮಗೇನು ಪ್ರಾಬ್ಲಮ್ ಇದೆ ನೋಡಿ, ಮನೆಯಲ್ಲಿ ಏನೇ ತೊಂದರೆಗಳಿದ್ರೂ, ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಇರೋದು 4 ಸದಸ್ಯರು ಆದರೂ ಕೂಡ ಹೊಂದಾಣಿಕೆ ಅನ್ನೋದು ಯಾವ ಮನೆಯಲ್ಲಿ ಇರೋದಿಲ್ವೋ ಅವರು ಈ ಪರಿಹಾರನ ಮಾಡ್ಕೊಳ್ಬಹುದು. ಹಣಕಾಸಿನ ಸಮಸ್ಯೆ ಇರೋರು ಮಾಡ್ಕೊಳ್ಬಹುದು. ಆರೋಗ್ಯ ಸಮಸ್ಯೆ, ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವಾಗಲೂ ನಾವು ಒಂದೇ ಥರ ಇದ್ದೀವಿ, ಏನು ಬದಲಾವಣೆ ಇಲ್ಲ ಅನ್ನೋರು ತಪ್ಪದೆ ಇದನ್ನು, ಇಷ್ಟು ವಸ್ತುಗಳನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಆ ಥರ ಸಂಕಲ್ಪ ಮಾಡಿಕೊಂಡು ನೀರಲ್ಲಿ ಹಾಕಿ. ಅಂದರೆ ಆ ಲೋಟದಲ್ಲಿ ನೀರು ತುಂಬಿಸ್ಕೊಂಡಿರ್ತೀರಲ್ವ, ಅದರಲ್ಲಿ ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿ
ಒಂದು ಬಾತ್ರೂಮು ಹಾಗೂ ದೇವ್ರ ಮನೆ. ಇದನ್ನು ಬಿಟ್ಟು ಇನ್ನೆಲ್ಲ ಕಡೆಯೂ ನೋಡಿಸ್ಬಿಟ್ಟು ಯಾರು ನೋಡದೇ ಇರುವ ಜಾಗದಲ್ಲಿ ನಿಮ್ಮ ಮನೆಯಲ್ಲೇ ಹಾಲಲ್ಲೋ ರೂಮಲ್ಲೋ ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ಮೂಲೆಯಲ್ಲಿ ಇದನ್ನು ಇಟ್ಬಿಡಿ. ಆ ರಾತ್ರಿ ಪೂರ್ತಿ ಅದು ಅಲ್ಲೇ ಇರಬೇಕು. ಆ ಥರ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಸರಿಯಾಗಿ, ಅವರು ಒಳ್ಳೆ ಸುಸಂಸ್ಕೃತರಾಗಿ ಬೆಳಿಬೇಕು, ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಚೆನ್ನಾಗಿರಬೇಕು ಅನ್ನುವ ಆಸೆ ಇದ್ದರೂ ಕೂಡ ಈ ಪರಿಹಾರನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ಒಳ್ಳೆಯ ಒಂದು ಜೀವನ ನಿಮ್ಮದಾಗುತ್ತೆ. ಇಷ್ಟು ಪರಿಹಾರ ಮಾಡ್ಕೊಂಡಾದ್ಮೇಲೆ ಮಾರನೇ ದಿನ ನೀವು ಇದನ್ನು ಈ ಲೋಟದಲ್ಲಿ ಇಷ್ಟು ವಸ್ತುಗಳು ಇರುತ್ತಲ್ವ ಅದನ್ನು ತಗೊಂಡೋಗಿ ಸಿಂಕಲ್ಲಿ ಅಥವಾ ನೀವು ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಿಬಿಟ್ಟು ಇದನ್ನು ಬಿಸಾಕಿಬಿಟ್ಟು ಬನ್ನಿ. ಯಾರೂ ತುಳಿಬಾರ್ದು ಅಷ್ಟೇ. ಯಾಕಂದರೆ ನಿಮ್ಮ ಕಷ್ಟಗಳು ಬೇರೆಯವ್ರಿಗೆ ಹೋಗೋದು ಬೇಡ. ಅದರಿಂದ ಈ ಪರಿಹಾರ ಮಾಡ್ಕೊಳ್ಳೋದು. ಈ ಪರಿಹಾರ ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು. ಏನಾದರೂ ನೀವು ಬಿಸಾಕಿ ಬಂದ ಮೇಲೆ ಅದನ್ನು ತುಳಿಯೋದೆಲ್ಲ, ಅದರಿಂದ ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಳ್ಳಿ. ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನೀವು ಇದರಿಂದ ಈ ಬದಲಾವಣೆ ಆಗೋದನ್ನು ನೀವೇ ಕಣ್ಣಾರ ನೋಡಬಹುದು. ನಿಮಗೇನೇ ಒಂದು ಆಪರ್ಚುನಿಟಿ ಅನ್ನೋದೇ ಇಲ್ಲ ನಮ್ಮ ಜೀವನದಲ್ಲಿ ಅಂದರೆ ಹೊಸದಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಹುಡುಕೊಂಡು ಬರುತ್ತೆ. ಹೊಸ ಅವಕಾಶಗಳು ಅನ್ನೋದು ಬರುತ್ತೆ. ತಪ್ಪದೇ ನಿಮಗೆ ಸಕ್ಸಸ್ ಅನ್ನೋದು ತಂದುಕೊಡುತ್ತೆ. ಇಷ್ಟು ಸುಲಭವಾದ ವಿಧಾನವನ್ನು ನೀವು ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.